ಈಗ ನಾನು ಹೇಳ್ತಾ ಇದ್ನಲ್ಲ, ಈ ಅನಾಮಿಕಾ ವ್ಯಕ್ತಿ ತೋರಿಸಿದಂತಹ 13 ಸ್ಪಾಟು, ಅದರಲ್ಲೂ 13ನೇ ಸ್ಪಾಟ್ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟು. ಜೊತೆಗೆ ಎಲ್ಲರ ಚಿತ್ತ ಆ 13ನೇ ಸ್ಪಾಟ್ ಅಂತ ನೆಟ್ಟಿದೆ. 13ನೇ ಪಾಯಿಂಟ್ ನಂತರ ಶೋಧ ಕಾರ್ಯ ಬಾಕಿ ಉಳ್ಕೊಂಡಿದೆ, ಇನ್ನೂ ಆಗಿಲ್ಲ. ಅಲ್ಲಿ GPR ಬಳಸುವ ಮೊದಲು ತಜ್ಞರ ಅಭಿಪ್ರಾಯದ ಮೊರೆ ಹೋಗೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅಂತೆ. ತಜ್ಞರ ಅಭಿಪ್ರಾಯವನ್ನ ಪಡೆಯೋದಕ್ಕೆ SIT ಟೀಮ್ ಮುಂದಾಗಿದೆ. ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ವ್ಯವಸ್ಥೆ ಜೊತೆಗೆ ಡ್ರೋನ್ ಮೌಂಟೆಡ್ ರಾಡಾರ್ ಬಳಸುವ ಮುನ್ನ ಅದರ ಅಭಿಪ್ರಾಯವನ್ನ ಸಂಗ್ರಹ ಮಾಡೋದಕ್ಕೆ SIT ಟೀಮ್ ಮುಂದಾಗ್ತಾ ಇದೆ. ಇದರ ಮೇಲ್ವಿಚಾರಣೆಗಾಗಿ ಬೆಳ್ತಂಗಡಿಯಲ್ಲಿ ಪ್ರಣಬ್ ಮೋಹಂತಿ ಅವರಿದ್ರು. ಅದ್ರ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಪಾಯಿಂಟ್ ನಂಬರ್ 13ರ ಬಳಿ ವಿದ್ಯುತ್ ತಂತಿಗಳಿದೆ. ಪವರ್ ಟಿವಿ ಇದನ್ನೇ ಹೇಳ್ತಾ ಇತ್ತು. ಈ ಸ್ಥಳ ಮುಖ್ಯ ರಸ್ತೆ ವಿಸ್ತರಣೆ ಆಗಿದೆ. ರಾಡಾರ್ ವ್ಯವಸ್ಥೆ ಬಳಸುವ ಮೊದಲು ತಜ್ಞರ ಅಭಿಪ್ರಾಯದ ಮೊರೆ ಹೋಗೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಂಬರ್ 13 ಆ ಬಳಿ ಬಂದು ಈಗಾಗಲೇ DIG ಅನುಚಿತ್ ಅವರು ಪರಿಶೀಲಿಸಿ ಹೋಗಿದ್ದಾರೆ. 12 ಕಡೆ ಶೋಧ ಆಗಿದೆ. ಒಂದೆರಡು ಕಡೆ ಬಿಟ್ಟರೆ ಇನ್ಯಾವುದೇ ಸಣ್ಣ ಪುಟ್ಟ ವಸ್ತು, ಅದೇನು ಖರ್ಚೀಫು ಅದು ಇದು ಇನ್ನೇನು ಕೂಡ ಸಿಕ್ಕಿಲ್ಲ. ಸರ್, ಪಾಯಿಂಟ್ ನಂಬರ್ 13 ಬಗ್ಗೆ ನೀವು ಮಾತನಾಡ್ತಾ ಇದ್ರಿ. ಅಲ್ಲಿ GPR ಬಳಸೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಆಗ್ತಾ ಇದೆ ಅಂತ ಹೇಳಿ. ಪವರ್ ಟಿವಿ 13ನೇ ಸ್ಪಾಟಲ್ಲಿ ಏನೇನಿರುತ್ತೆ, ಹಿಂದೆ ಹೇಗಿತ್ತು, ಮುಂದೆ ಅಂದರೆ ಇಲ್ಲಿ ತನಕ ಏನೇನಾಗಿತ್ತು ಅಂತ ಹೇಳಿ ಸ್ವತಃ ನೀವೇ ಎಕ್ಸ್ಪ್ಲೈನ್ ಮಾಡಿದ್ರಿ ಅದ್ರ ಬಗ್ಗೆ. ವೆರಿ ಕ್ಲಿಯರ್. ನಿಮಗೆ ಇದಕ್ಕೆ ಎಕ್ಸ್ಪ್ಲನೇಷನ್ಗೆ ನಿಮಗೆ IIT ಕಾನ್ಪುರಿಂದ ಅಥವಾ ಬಾಂಬೆ IITಯಿಂದ ಏನು ಸರ್ಟಿಫಿಕೇಟ್ ಬೇಕಾಗಿಲ್ಲ. ಯು ನೀಡ್ ಕಾಮನ್ ಸೆನ್ಸ್ ಮ್ಯಾನ್. ಹೌದು, ಕಾಮನ್ ಸೆನ್ಸ್. ನೀವು ನೋಡಿ ಅಲ್ಲಿ ಗ್ರೌಂಡಿಗೆ ಹೋಗಿ ಇಳಿಬೇಕು, ಅಕ್ಕಪಕ್ಕದವರ ಮಾತಾಡಬೇಕು. ಮೊದಲನೇದಾಗಿ ಕಳೆದ 12 ವರ್ಷದಿಂದಲೂ ನಮಗೆ ಗೊತ್ತಿದೆ ಈ ಹೋರಾಟದ ಹಿನ್ನೆಲೆ ಏನು, ಯಾಕಾಗಿ ಅಂತ. ನಾವು ಸ್ಟಿಂಗ್ ಆಪರೇಷನ್ ಮೂಲಕ ಅದನ್ನು ಬಯಲು ಮಾಡಿದ್ವಿ. ಖುದ್ದು ಮಹೇಶ್ ತಿಮ್ರೋಡಿಯನ್ನೇ ಸ್ಟುಡಿಯೋದಲ್ಲಿ ಇಟ್ಕೊಂಡು ಮಾತಾಡಿ ನಾವು ನೋಡಿದ್ದೀವಿ. ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದೀವಿ. ಕರೆಕ್ಟ್. ನಮಗೆ ಗೊತ್ತಿದೆ ಇದು ಪ್ರೊಪಗಾಂಡ, ಇದು ಫೈಟಿಂಗು, ಇದೆಲ್ಲ ಏನಕ್ಕೆ ಅಂತ ಗೊತ್ತಿದೆ. ಈಗ ಗ್ರೌಂಡ್ ರಿಪೋರ್ಟ್ ಅಂತ ಹೇಳಿದಾಗ ಏನು ಅದಕ್ಕೆ ಸಾಯಿಲ್ ಟೆಸ್ಟು, DNA ಟೆಸ್ಟು, ಅದೆಲ್ಲ ಮತ್ತೆ ಉಳಿದ ಟೆಸ್ಟ್ಗಳು. ಫಸ್ಟ್ ಕಾಮನ್ ಸೆನ್ಸ್ ಟೆಸ್ಟ್ ಮಾಡಬೇಕು ನಾವು. ಇವನು ಬಂದ, ಎಲ್ಲಿಂದ ಬಂದ, ಇಲ್ಲಿವರೆಗೆ ಎಲ್ಲಿ ಸತ್ತೋಗಿದ್ದ, ಈಗ ಯಾಕೆ ಬಂದ, ಎಲ್ಲಿಂದ ಬುರುಡೆ ಇಟ್ಕೊಂಡ್ ಬಂದ. ಈ ಬುರುಡೆ ಇಟ್ಕೊಂಡು ಬರುವ ಮೊದಲೇ ಇವರೆಲ್ಲ 1 ವರ್ಷದಿಂದ ಈ ಬುರುಡೆ ಬಗ್ಗೆ ಮಾತಾಡ್ತಾ ಇದ್ರು. ನಮಗೆ ಕನೆಕ್ಷನ್ನೇ ಇರಲಿಲ್ಲ ಅಂತ ಹೇಳ್ತಾ ಇದ್ರು. ಇವರೇ ಕ್ರಿಯೇಟ್ ಮಾಡಿದಂತಹ ಅವರ ಅಪ್ಪ, ಆ ಭೀಮನ ಅಪ್ಪಂದ್ರು ಇವರೇ. ಈಗ ಈ ಫಿಲ್ಮ್ ಇದೆಲ್ಲ, ಸ್ಕ್ರಿಪ್ಟ್ ಇದೆಲ್ಲ, ಅದರ ಪ್ರೊಡ್ಯೂಸರ್ ಯಾರು, ದುಡ್ಡು ಬರಬೇಕಲ್ಲ ಇಷ್ಟೆಲ್ಲ ಜನಕ್ಕೆ, ಹೋರಾಟಕ್ಕೆ ಪಂಪ್ ಮಾಡ್ತಾ ಅವ್ನು ಬರಬೇಕಲ್ಲ. SITಗೆ ಅದನ್ನು ಫೈಂಡ್ ಔಟ್ ಮಾಡಬೇಕು. ಪ್ರೊಡ್ಯೂಸರ್ ಯಾರು, ಡೈರೆಕ್ಟರ್ ಯಾರು, ಸ್ಕ್ರಿಪ್ಟ್ ರೈಟರ್ ಯಾರು, ಆಕ್ಷನ್ ಕಟ್ ಮಾಡಿದ್ದು ಯಾರು, ಮಣ್ಣು ಹೊತ್ತಿದ್ದು ಯಾರು, ಕಾಫಿ ತಂದು ಕೊಟ್ಟಿದ್ದಾರೆ, ಬೇಕಲ್ಲ ಒಂದು ಫಿಲ್ಮ್ ಇಷ್ಟು ಒಳ್ಳೆ ರಿಲೀಸ್ ಆಗಿ ಓಡಾಡ್ತಾ ಇದ್ರೆ. ಸೂಪ್ರಮ್ ಶೋ ಅರ್ಥ ಆಯ್ತಾ ನಿಮಗೆ? ಅದರಲ್ಲಿ ಆದ್ರೆ ಒಂದು ಲಾಸ್ಟ್ಗೆ ಒಂದು ಮೆಸೇಜ್ ಆದ್ರೂ ಕೊಡ್ತಾರೆ. ಗುಡ್ ಒಂದು ಮೆಸೇಜ್ ಇದೆ, ಹೆಂಗಿರ್ಬೇಕು ಅನ್ನೋದು ಒಂದು ಮೆಸೇಜ್ ಇದೆ. ಈ ಮೆಸೇಜ್ ಈ ಸಲ ಗೊತ್ತಾಗುತ್ತೆ. ಏನು ಹೇಳಿ, ನಾವು ಹೇಳ್ತಿದ್ದದೆ ಟಾರ್ಗೆಟ್ ಧರ್ಮಸ್ಥಳದ ಪ್ಯಾಕೇಜ್ ಟೂರ್ ಇದು ಅಂತ. ಇದು ಜಾತ್ರೆ, ಈ ಟೂರ್ ಇದೆಲ್ಲ ಎಲ್ಲರದು. ಇದು ಟಾರ್ಗೆಟ್ ಧರ್ಮಸ್ಥಳ ಪ್ಯಾಕೇಜ್ ಟೂರ್, ನಥಿಂಗ್ ಎಲ್ಸ್ ಅಂತ ಹೇಳ್ತಾ ಇದ್ವಿ. ಗ್ರೌಂಡ್ ರಿಪೋರ್ಟ್ ನೀವು ಮಾಡಿದಾಗ ನಾವು ಏನು ಮಾಡಿದ್ದು, ಏನಿಲ್ಲ, ಅಕ್ಕಪಕ್ಕದವ್ರನ್ನ ಕೇಳಿದ್ದು. ಏನಪ್ಪ ಸ್ವಾಮಿಗಳೇ, ಇಲ್ಲಿ ಒಂದು 20-30 ಶವ ಇದೆ ಅಂತ ಹೇಳ್ತಾ ಇದ್ರು, ಹೌದಾ? ನಾನು ಪೊಲೀಸರನ್ನು ಕರೆದು ಕೇಳಿದೆ ತಮಾಷೆಯಾಗಿ, ರಾತ್ರಿ ಇಲ್ಲೇ ಇದ್ರ ನೀವು ಗಸ್ತುಗೆ? ಇಲ್ಲ ಸರ್, ಬೇರೆ ಇನ್ನಿಬ್ರು ಇದ್ರು, ನಾವು ಬೆಳಿಗ್ಗೆ. ಅವ್ರಿಗೇನಾದರೂ ಕೇಳ್ತಾ ರಾತ್ರಿ ಏನಾದರೂ ಅಸ್ಥಿ ಪಂಜರಗಳು ಮಾತಾಡೋದು, ಏನಪ್ಪಾ ನಮಗೆ ಬೀಳ್ಕೊಡ್ತಾ ಇದ್ದಾರೆ, ನಾಳೆ ಪೊಲೀಸವರು ಬರ್ತಾ ಇದ್ದಾರೆ ಅನ್ನೋ ಯಾವುದಾದ್ರೂ ಬರ್ತಾ ಇದ್ದೇನೆ ಅಂತ ಕೇಳಿದೆ ನಾನು ಅವ್ರಿಗೆ. ಕೇಳಿ ಇವ್ರು ಹೇಳ್ತಾ ಇದ್ರು, ಬಿಡುಗಡೆ ಭಾಗ್ಯ ಸಿಗ್ತಾ ಇದೆ, ಅಸ್ಥಿ ಪಂಜರಕ್ಕೆ ಎಷ್ಟು ಖುಷಿಯಾಗಿರ್ಬೇಕು, ಮೋಕ್ಷ ಸಿಗ್ತಾ ಇದೆ. ಇನ್ನೊಬ್ಬಳು ತಾಯಿ ಕೇಳಿದಾಳೆ, ನನ್ನ ಮಗಳು ಯಾವಾಗಲೂ ಸತ್ತಿದ್ದಾಳೆ, ಈಗ ನನ್ನ ಆಸೆ ಅವಳಿಗೊಂದು ಮೋಕ್ಷ ಕೊಡುವ ಆಸೆ, ಅವಳು ಅಸ್ಥಿ ಪಂಜರ ಬೇಕು ಅಂತ ಕೇಳಿದಾಳೆ. ಎಲ್ಲಾದ್ರೂ ಅಲ್ಲಿದ್ರೆ ನಮಗೆ ಖುಷಿ ಅಲ್ಲ. ತಾಯಿಗೊಂದು ಅಸ್ಥಿ ಪಂಜರ ಕೊಡಿಸೋಷ್ಟು ಎಷ್ಟು, ಅದು ವೆರಿ ಈಸಿ DNA ಟೆಸ್ಟ್ ಮಾಡಲಿಕ್ಕೆ. ತಾಯಿದು DNA ಟೆಸ್ಟ್ ಮಾಡೋದು, ಒಂದು ಮೂಳೆದು ಒಂದು 10 DNA ಟೆಸ್ಟ್ ಮಾಡಿದ್ರೆ ಸಿಕ್ಕಿದ್ರೆ ಕೊಟ್ಬಿಡೋದು ತಾಯಿಗೆ. ವೆರಿ ಸಿಂಪಲ್. ಬಟ್ ಅವ್ರು ಹೇಳ್ತಾರೆ, ಸರ್ ಅವರಿಗೆ ಹುಚ್ಚು ಸರ್, ನಿಮಗೂ ಹುಚ್ಚು ಯಾಕೆ ಹೇಳ್ತಾರೆ ಅವ್ರು ನಮಗೆ? ಯಾಕಪ್ಪ ಕೇಳಿದ್ರೆ, ಸರ್ ಅದು 2019ವರೆಗೆ ಅಲ್ಲಿ ಹಳ್ಳ ಇತ್ತು, ಕರೆಕ್ಟ್. 2019 ನಂತರ ಅದಕ್ಕೆ ಮಣ್ಣು ತುಂಬಿಸಿದ್ದು, ಸೈಟೇ ಇರಲಿಲ್ಲ. ಸೈಟ್ ಆಗಿದೆ ಮತ್ತೆ ಹೆಂಗೆ ಸರ್ 2014 ಅಲ್ಲಿ ಹೂತಾಕಿದ್ದು ಅಂತ ಕೇಳ್ತಾರೆ.
ಸೈಟೇ ಇಲ್ದಿರೋ ಜಾಗದಲ್ಲಿ ಹೆಂಗೆ ಗೊತ್ತಾಗ್ತದೆ? ಸೈಟೇ ಇರಲಿಲ್ಲ ಸರ್ ಅಲ್ಲಿ. ಹೂತಾಕಿದ್ದು ಯಾವಾಗ ಸರ್ ಅಂತ ಕೇಳ್ತಾ ಇದ್ರು. ನಮಗೂ ಆಶ್ಚರ್ಯ ಆಯ್ತು. ಹೌದಾ? ನಾವು ಗ್ರೌಂಡನ್ನು ಅಗ್ದು ನೋಡ್ಲಿಕ್ಕೆ ಶುರು ಮಾಡಿದ್ವಿ. ನೋಡಿ ಅಲ್ಲಿ ಮಣ್ಣು ತುಂಬಿಸಿದ್ದು ಕಣ್ಣಾರೆ. ನೀವು ಅವನು ಹಳ್ಳಿಯಲ್ಲಿ ಬೆಳೆದ ಹುಡುಗ ಬೇಕಾಗಿರಲಿಲ್ಲ. ಓಕೆ, ಅವನು ಬೆಂಗಳೂರವನನ್ನು ಕರ್ಕೊಂಡು ಹೋಗಿದ್ದು. ಯಾವಾಗ ಮಣ್ಣು ಹಾಕಿದ್ದು? ಇದು ಓಲ್ಡ್ ಮಣ್ಣ ಅಂತ ಕೇಳಿದ್ರೆ ಅವನು ಹೇಳ್ತಾನೆ, ಸರ್ ಈಗೀಗ ಹಾಕಿ ಕನ್ಸ್ಟ್ರಕ್ಷನ್, ಅದು ಮಣ್ಣಲ್ಲ, ಕನ್ಸ್ಟ್ರಕ್ಷನ್ ಸೈಟಿಂದ ಕಲ್ಲು ಇದೆಲ್ಲ ಮರಳು ವೇಸ್ಟೇಜಸ್ ಇದೆ, ಅದನ್ನು ತಂದು ತುಂಬಿಸಿದ್ದಾರೆ ಈ ಕಡೆ ಆ ಕಡೆ. ಓಕೆ, ಅಲ್ಲಿ ನಾನು ನಿಂತ್ಕೊಂಡಿದ್ದೀನಲ್ಲ ಆ ಜಾಗದಲ್ಲಿ. ನಾವು ಎಲ್ಲರ ಹತ್ರ ಮಾತಾಡಿಸ್ಕೊಂಡ್ರೆ ಪಕ್ಕದ ಎದುರು ಮನೆಯವನು ಮಾತಾಡಿಸ್ತೀವಿ. ಅವ್ರು ಹೇಳ್ತಾರೆ, ಸರ್ ನಮ್ಮ ಅಕ್ಕ ಫೋನ್ ಮಾಡಿ ಕೇಳ್ತಾರೆ ದೂರದಿಂದ, ಏನೋ ನಮ್ಮ ಮನೆ ಎದುರುಗಡೆ ಯಾವಾಗಲೂ ಊತಿದ್ದು, ಅಲ್ಲಿ ಸಾಧ್ಯನೇನು ಅಂತ ಕೇಳ್ತವ್ರೆ. ನಮಗೆ ಆಶ್ಚರ್ಯ ಸರ್, ನಾವಿಲ್ಲೇ ಆಟ ಆಡ್ತಾ ಇದ್ದೀವಿ. ನಾನು 29 ವರ್ಷ, ನಾವು 1-2 ಮಾಡ್ಲಿಕ್ಕೆ ಆ ಕಡೆಯಿಂದ ಹೋಗ್ತಾ ಇದ್ವಿ. ಸ್ನಾನ ಮಾಡಲಿಕ್ಕೆ ಬೇಸಿಗೆಗಾಲದಲ್ಲಿ ನಾವು ನೇತ್ರಾವತಿಯಲ್ಲಿ ಮಾಡ್ತಾ ಇದ್ದೀವಿ ಸರ್, ಅಲ್ಲಿಂದನೇ ನಡ್ಕೊಂಡು ಹೋಗ್ತಾ ಇದ್ದಿದ್ದು ಅಂತ ಅವನು ಹೇಳ್ತಾನೆ. ಬಟ್ ನಾವು ಟೆಕ್ನಿಕಲಿ ಪ್ರೂವ್ ಮಾಡಿದ್ವಿ. ನಿಜ. ನಾವು ಗೂಗಲ್ ಅರ್ತ್ ಮುಖಾಂತರ 2011 ಇಂದ 2025 ವರೆಗೆ ಪ್ರೆಸೆಂಟ್ ಸಿಚುವೇಶನ್ ವರೆಗೆ ವಿ ಪ್ರೂವ್ಡ್ 13 ಪಾಯಿಂಟ್ ಈಸ್ ನಾಟ್ ಈವನ್ ಇನ್ ಎಕ್ಸಿಸ್ಟೆನ್ಸ್ ಇನ್ 2014. ಈ ಸುಳ್ಳು ದೂರೇ ಸುಳ್ಳು ಅನ್ನೋದನ್ನು ಇಷ್ಟರವರೆಗೆ ಅವ್ರು ಏನು ಹೇಳ್ತಾ ಇದ್ರು? 13 ಪಾಯಿಂಟ್ ಇಲ್ಲ, ಇಲ್ಲಿ ಬೈಲಿಕ್ಕಿಲ್ಲ ಅಂತ ಹೇಳ್ತೀರಿ ನೀವು, ಬರುತ್ತೆ ಭಾಷೆ. ಆದರೆ ಇಲ್ಲಿ ಎಡಿಟರ್ಸ್ ಹೇಳೋರೆ ಮಾಡಬಾರ್ದು ಸರ್ ನೀವು ಅಂತ, ಮಾಡಲ್ಲ. ಆ ಅಯೋಗ್ಯರು ಓಕೆ ಹೇಳ್ತಾರೆ 11 ಅಲ್ಲಿತ್ತು. ಅದು ಭೂಮಿಯ ಜಿಯೋಗ್ರಫಿಕಲ್ ಸ್ಟ್ರಕ್ಚರ್ ಚೇಂಜ್ ಆಗಿರ್ಬೋದು, ಅದು ಭೂಮಿ ಎಲ್ಲೋ ಜರಿದು ಹೋಗಿರ್ಬೋದು ಸ್ವಲ್ಪ. ಅವನು ಭೀಮ ಮಾಡುವಾಗ ಅದು ಇಲ್ಲಿತ್ತು, ಅದರ ಮೇಲೆ ಭೂಕಂಪ, ಮಳೆ, ನೆರೆ ಇದೆಲ್ಲ ಆಗ್ಬಿಟ್ಟು ಒಂದು 15 ವರ್ಷದಲ್ಲಿ ಅದೆಲ್ಲೋ ಜರ್ಕೊಂಡು ಆ ಕಡೆ ಹೋಗಿರ್ಬೋದು. ನಾವು ರೇಡಿಯೋ ಫ್ರೀಕ್ವೆನ್ಸಿ ಮುಖಾಂತರ ಒಳಗಡೆ GPS ಹಾಕಿ ಹುಡುಕ್ಬೇಕು. ಅದು ಕಾಡಂದಿ 5 ಮೀಟರ್ ಒಳಗಡೆ ಹೋಗ್ಬಿಟ್ಟು 5 ಫೀಟ್ ಒಳಗಡೆ ಹೋಗ್ಬಿಟ್ಟು ಅದಕ್ಕೆ ತಲೆ ಬುರುಡೆ, ಕೊಳೆತ ತಲೆ ಬುರುಡೆ ಅಂತ ಭವ್ಯ. ಓಕೆ, ಯಾಕಂದ್ರೆ ಇವನು ಹಂದಿ ವಂಶದ ನಾಯಕ. ಕರೆಕ್ಟಾ? ಇವ್ನ ಲೆಕ್ಕದಲ್ಲ ಹಂದಿಗಳೆಲ್ಲ ಇದ್ದಾವಲ್ಲ, ಅದರ ಲೀಡರ್ ಆಗಿದ್ದವನು ಇರಬೇಕು. ಅವುಗಳಿಗೆ ತಲೆ ಬುರುಡೆ ಇಷ್ಟ, 5 ಫೀಟ್ ಹೋಗ್ತಾರೆ. ಮತ್ತೆ ಮುಳ್ಳು ಹಂದಿ ಅಂತೆ, ಉಡ ಅಂತೆ. ಅವನು SIT ಅವ್ರು ಹೇಳ್ತಾರೆ, ಇಲ್ಲಿ ಹುಡುಕಿದ್ರೆ ಸಿಗಲ್ಲ, ನೀವು ಹಂದಿ ಗೂಡು ಹುಡುಕಿ. ಅಲ್ಲಿ ಬುರುಡೆಗಳು ಪತ್ತೆ ಆಗ್ತಾ ಇದ್ದಾವೆ, ಏನೋ ಇವನು ಎಲ್ಲೋ ಹೋಗಿ ಕಲೆಕ್ಷನ್ ಮಾಡಿ ಇಟ್ಟಂಗೆ ಹೇಳ್ತಾನೆ ಇವನು. ಶ್ರೀಗಳು ಬಂದಿದ್ದಾರೆ ಸರ್, ಲೈಕ್ ಎಸ್ ವಜ್ರದೇಹಿ ಶ್ರೀಗಳು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ. ಶ್ರೀಗಳೇ ನಮಸ್ತೆ. ನಮಸ್ತೆ. ರಾಕೇಶ್ ಶೆಟ್ಟಿ ಸರ್ ಇದ್ದಾರೆ ನಮಸ್ತೆ ರಾಕೇಶ್ ಶೆಟ್ಟಿ. ಹರಿ ಓಂ ಗುರುಜಿ. ಹರಿ ಓಂ. ಏನನ್ಸ್ತಾ ಇದೆ, ನೀವು ಒಂದು ಸಭೆಯಲ್ಲಿ ಕಾರ್ಕಳದಲ್ಲಿದ್ವಿ, ಧರ್ಮ ಸಂರಕ್ಷಣಾ ಯಾತ್ರೆಯಲ್ಲಿದ್ವಿ, ಇಬ್ಬರು ಸತ್ಯದ ನಡೆಯೊಟ್ಟಿಗೆ ನಾವು ನಡೆದಿದ್ವಿ. ತದನಂತರ ನಿಮಗೆ ಗೊತ್ತಿದೆ, ನಿಮ್ಮ ಮೇಲೂ ನಮ್ಮ ಮೇಲೂ ಯಾವ ರೀತಿಯ ಆಪಾದಗಳು, ಮಾತುಗಳು, ವಾಕ್ಯಗಳು, ಕಥೆಗಳು ಬಂದಿತ್ತು, ಕೇಸುಗಳು ಆಗಿತ್ತು ಅಂತ ನಿಮ್ಗೆ ಗೊತ್ತಿದೆ. ಬಟ್ ಸ್ಟಿಲ್ ನಾವು ನಮ್ಮ ದೃಢತೆಯನ್ನು ಕಾಯ್ಕೊಂಡಿದ್ದೀವಿ. ಕೆಲವುದರಲ್ಲಿ ನಾನು ಸಾಂಸಾರಿಕವಾಗಿದ್ದವನು ಕಳ್ಕೊಂಡ್ರು ಕೂಡ ನೀವು ಅದನ್ನು ಯಾವುದನ್ನು ಕಳ್ಕೊಂಡಿಲ್ಲ. ನೀವು ಅವರ ಭಾಷೆಯಲ್ಲೇ ಉತ್ತರ ಕೊಡ್ಲಿಕ್ಕೆ ಹೋಗಿಲ್ಲ ಅಂದ್ರೆ ನಾನು ಉತ್ತರ ಕೊಟ್ಟಿದ್ದೀನಿ ಅನ್ಸುತ್ತೆ. ಈಗಿನ ಪರಿಸ್ಥಿತಿ ನೋಡಿದರೆ, ನಾನು ನಿಮ್ಮನ್ನು ಇಷ್ಟರವರೆಗೆ ಲೈವಲ್ಲಿ ತಗೊಂಡಿಲ್ಲ. ಕಳೆದ ಕೆಲವು ದಿನಗಳಿಂದಲೂ ನಿಮ್ಮನ್ನು ನಾನು ಲೈವಲ್ಲಿ ಕೇಳಲಿಲ್ಲ, ಬನ್ನಿ ಸ್ವಾಮೀಜಿ ಅಂತ ಕೇಳಿಲ್ಲ. ಬಟ್ ಇವತ್ತು ನಿಮ್ಮನ್ನು ತುಂಬ ನೆನಪು ಕಾಡ್ತು. ಯಾಕಂದರೆ ಧರ್ಮ ಸಂರಕ್ಷಣೆ ಮತ್ತು ಕಾರ್ಕಳದ ಎಪಿಸೋಡ್ ಬಂದಾಗ ನೀವು ದೃಢತೆಯಲ್ಲಿ ನಿಂತ್ಕೊಂಡ್ಬಿಟ್ಟಿದ್ರಿ. ಇಲ್ಲ, ನನಗೆ ಏನು ಬೇಕಾದರೂ ಹೇಳಿ, ನಾನು ಸತ್ಯದೊಟ್ಟಿಗಿದ್ದೀನಿ, ನಾನು ವೀರೇಂದ್ರ ಹೆಗಡೆ ಅವರೊಟ್ಟಿಗೆ, ಮಂಜುನಾಥನ ಒಟ್ಟಿಗೆ ಮಾತ್ರ ಅಲ್ಲ, ನಾನು ಸತ್ಯದೊಟ್ಟಿಗಿದ್ದೀನಿ ಅಂತ ಹೇಳಿದ್ರಿ. ಈಗ ತಲೆಬುರುಡೆ ರಹಸ್ಯ ಎಲ್ಲೋ ಕೊನೆಯ ಹಂತಕ್ಕೆ ಬಂದು ತಲುಪ್ತಾ ಇದೆ ಅನ್ನುವ ಭಾವನೆ ನಮ್ಮಲ್ಲಿ ಒಂದು ಕಡೆ. ಆದರೆ ಇನ್ನೊಂದು ಕಡೆ ಈ ಡೊಂಬರಾಟ ಅಂತ ನಾವು ಏನು ಹೇಳ್ತಾ ಇದೀವಲ್ಲ, ನಡೀತಾ ಇತ್ತಲ್ಲ. ನಮ್ಮ ಊರಲ್ಲಿ ಯಕ್ಷಗಾನ ಹೊರಡ್ತವೆ ಅಂದರೆ ಒಂದು ಆಗಸ್ಟ್, ಸೆಪ್ಟೆಂಬರ್ ನಂತರ ಅಕ್ಟೋಬರಲ್ಲಿ ಹೊರಡಿದ ಯಕ್ಷಗಾನ ಪತ್ತನಾಜೆಯ ಮೂಲಕ ವಾಪಸ್ ತಂದು ದೇವರನ್ನು ಇಡುವಂಥ ಪ್ಲಾನ್ ಇತ್ತು. ಈಗ ಅದೇ ಒಂದು ನಾಟಕವನ್ನು ಮಹೇಶ್ ತಿಮ್ಮರೊಡಿ ಟೀಮ್ ಮಾಡ್ತಾ ಇತ್ತು. ಮಳೆಗಾಲ ಮುಗಿದ ಮೇಲೆ ಸೌಜನ್ಯನ ಹೆಸರಲ್ಲಿ ಶುರುವಾದ ಡೊಂಬರಾಟ ಮಳೆಗಾಲ ಶುರುವಾಗ್ತಾ ಟೆಂಟ್ ಒಳಗಡೆ ಹೋಗ್ತಾ ಇತ್ತು. ತಲೆಬುರುಡೆ ರಹಸ್ಯ ಬಂದ ಮೇಲೆ ನೀವು ತುಂಬ ಹಿಂದೂ ಧರ್ಮದ ಪ್ರತಿಪಾದಕ ಮಾತ್ರ ಅಲ್ಲ, ಅನ್ಯ ಧರ್ಮವನ್ನು ಗೌರವಿಸುವವರು ಕೂಡ ನೀವು. ನಾನು ನಿಮ್ಮನ್ನು ನೋಡಿದ್ದೀನಿ, ಸ್ಟ್ರೈಟ್ ಫಾರ್ವರ್ಡ್ ಮಾತಾದರೂ ಕೂಡ ಹೌದು, ನಮ್ಮ ಧರ್ಮವನ್ನು ನಾವು ಗೌರವಿಸಬೇಕು,
ನಮ್ಮ ಧರ್ಮವನ್ನು ನಾವು ಪ್ರತಿಪಾದಿಸಬೇಕು, ಇನ್ನೊಬ್ಬರ ಧರ್ಮವನ್ನು ನಾವು ಅಷ್ಟೇ ರೀತಿಯಲ್ಲಿ ಗೌರವಿಸಬೇಕು ಅನ್ನೋದು. ಹೌದು ಹೌದು ನಮ್ಮ ಧರ್ಮಕ್ಕೆ ಅಡೆತಡೆ ಆದಾಗ ನಾವು ನಮ್ಮ ಪ್ರಾಣವನ್ನು ಕೊಡಲು ಸಿದ್ಧ ಅಂತ ನೀವು ಯಾವಾಗಲೂ ಬಯಸೋರು. ಹೌದು. ತಲೆಬುರುಡೆ ರಹಸ್ಯ ಅಂತ ಬಂದಾಗ ಸಾವಿರಾರು ಹೆಣಗಳನ್ನು ರೇಪ್ ಮಾಡಿ, ಮರ್ಡರ್ ಮಾಡಿ, ಭಿಕ್ಷುಕರನ್ನು, ಹೆಣ್ಣು ಮಕ್ಕಳನ್ನು, ಮಹಿಳೆಯರನ್ನು, ಸಾಮೂಹಿಕ ವಿವಾಹಕ್ಕೆ ಬಂದ ಮಹಿಳೆಯರನ್ನು ರೇಪ್ ಮಾಡ್ತಾರೆ ಅಂತ ಸ್ಟೇಟ್ಮೆಂಟ್ಗಳನ್ನು ದಕ್ಷಿಣ ಕನ್ನಡ ಉಡುಪಿಯ ಇಡೀ ಯೂಟ್ಯೂಬ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಹರಿಬಿಡುವಾಗ ಇದರ ಬಗ್ಗೆ ನೀವೊಂದು ಸ್ವಾಮೀಜಿಯಾಗಿ ಧರ್ಮದ ಪೀಠದಲ್ಲಿ ಕೂತ್ಕೊಂಡು ಒಂದು ಹಿಂದೂ ಧರ್ಮದ ದೇವಸ್ಥಾನದ ಬಗ್ಗೆ, ಅಲ್ಲಿಯ ಪೀಠಾಧಿಪತಿ ಬಗ್ಗೆ ಮಾತಾಡ್ತಾ ಇರುವಾಗ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನಾಗಿತ್ತು ಸ್ವಾಮೀಜಿಗಳೇ? ತುಂಬಾ ನೋವಿನ ಸಂಗತಿ. ಆ ನೋವಿನ ಸಂಗತಿಯನ್ನ ಮುಂದುವರಿದ ಭಾಗವಾಗಿ ನಮ್ಗೀಗ ಕೇಳಲಿಕ್ಕೆ ಸಿಗ್ತಾ ಇದೆ ಅಲ್ವಾ ಅನ್ನುವಂತಹ ಮತ್ತೊಂದು ತೀವ್ರವಾಗಿರ್ತಕ್ಕಂಥ ವೇದನೆ ನಮ್ಮ ಮನಸ್ಸಿನೊಳಗಿದೆ. ಯಾವ ಹೋರಾಟ ಮಗ್ಗುಲನ್ನ ತೆರೆಯದೇನೆ ಅದು ಮುಚ್ಚಿಕೊಂಡಿತು, ಅದಕ್ಕೆ ಪರ್ಯಾಯ ದಾರಿಯನ್ನು ಹುಡುಕಬೇಕಾದಂತಹ ಅನಿವಾರ್ಯತೆ ಇವರಿಗೆ ಈ ರೀತಿಯಲ್ಲಿ ಬಂದು ಬಿಡ್ತಲ್ಲ ಅನ್ನುವಂತಹ ಒಂದು ನೋವು ನಮ್ಮನ್ನ ತುಂಬಾ ಬಾಧಿಸ್ತಾ ಇದೆ. ಅಂದ್ರೆ ಈ ಬುರುಡೆಯ ಪ್ರಕರಣವನ್ನ ನೋಡಿದಾಗ ಆರಂಭದಿಂದಲೇ ನಮ್ಮ ಮನಸ್ಸಿಗೆ, ನಾವು ಆರಂಭದಿಂದಲೇ ಇದನ್ನ ಕಾಣ್ತಾ ಇದ್ದೇವೆ, ಇದೊಂದು ಬುರುಡೆಯೇ ಬಿಡುವ ಪ್ರಸಂಗ ಎನ್ನುವಂತಹ ಸ್ಥಿತಿಯನ್ನ ನಾವು ಕಾಣ್ತಾ ಇದ್ದೇವೆ. ಆದ್ರೆ ನಾವು ನ್ಯಾಯಾಲಯ ಮತ್ತೆ ಪ್ರಸ್ತುತವಾಗಿ ನಡೆಯತಕ್ಕಂತಹ ಪೊಲೀಸ್ ಇಲಾಖೆಯ ತನಿಖೆಯನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ. ತುಂಬಾ ಗೌರವದಿಂದ ಈ ತನಿಖೆಯನ್ನು ಕೂಡ ನಾವು ಒಪ್ಪಿಕೊಂಡವರು. ಆದ್ರೆ ನಮ್ಗೆ ಬಹಳ ನೋವಿರುವ ವಿಷಯ ಏನು ಅಂತಂದ್ರೆ, ಯಾವನೋ ಒಬ್ಬ ಅನಾಮಿಕ ಬಂದು ದೂರನ್ನ ದಾಖಲು ಮಾಡ್ತಾನೆ. ಎಲ್ಲಿ? ನ್ಯಾಯಾಲಯದಲ್ಲಿ. ನ್ಯಾಯಾಲಯದಲ್ಲಿ ದೂರು ದಾಖಲು ಮಾಡಿದಾಗ ಅಲ್ಲಿ ಅನಾಮಿಕನ ಜೊತೆ ಬಂದಂತಹ ಒಬ್ಬ ನ್ಯಾಯವಾದಿ ಕೇಳ್ತಾನೆ, ನನ್ನನ್ನು ಇರಿಸಿಕೊಂಡು ನೀವು ಈ ದೂರನ್ನ ಕೇಳಬೇಕು. ನೋಡಿ ಕಾನೂನು ಯಾವ ಮಟ್ಟಕ್ಕೆ ಬಂದು ಮುಟ್ಟಿತು ನೋಡಿ. ಸುದೈವವಶಾತ್ ನ್ಯಾಯಾಧೀಶರು ನ್ಯಾಯಾಲಯದಿಂದ ಆ ಸಂದರ್ಭದಲ್ಲಿ ನ್ಯಾಯವಾದಿಯನ್ನ ಹೊರಗಿಟ್ಟು ಅನಾಮಿಕನಿಂದ ದೂರು ದಾಖಲು ಮಾಡ್ತಾರೆ. ಮುಂದಿನ ಪ್ರಕರಣಗಳು ಸಿಟ್ಟಿಗೆ ಬಂತು. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಗೃಹ ಮಂತ್ರಿಗಳು ಅದನ್ನ ಸಿಟ್ಟಿಗೆ ಕೊಟ್ಟರು. ಆದ್ರೆ ಸಿಟ್ಟು ತನಿಖೆ ಯಾವ ಮಟ್ಟಕ್ಕೆ ಹೋಗಬೇಕಿತ್ತು ಅಂತ ನಮ್ಮ ವೈಯಕ್ತಿಕವಾದ ವಿಷಯದಲ್ಲಿ ನಾವು ಹೇಳಿದಾಗ, ಅವರು ಅನಾಮಿಕನನ್ನ ತನಿಖೆ ಮಾಡಬೇಕಿತ್ತು. ನೋಡಿ, ಯಾರೋ ಒಬ್ಬ ಬಂದು ನಾಳೆ ಹೇಳ್ಬೋದಲ್ಲ, ವಜ್ರದೇವ ಶ್ರೀಗಳ ಮಠದ ಸಮೀಪ ನಾನು 50 ಹೆಣವನ್ನ ಹುಟ್ಟು ಹಾಕಿದ್ದೇನೆ ಅಂತ ಹೇಳಿದ್ರೆ ನೇರ ಆಗಿಯುವುದಾ? ಅದಕ್ಕೆ ಒಂದು ಯಾವುದೇ ರೀತಿಯ ತನಿಖೆ ಇಲ್ವೇ? ಅವ ಯಾರು, ಎಲ್ಲಿ ಅವ, ಯಾಕೆ ಬಂದ, ಈ ಸನ್ನಿವೇಶವನ್ನ ಯಾಕೆ ಬಳಸಿಕೊಂಡ, ಈ ಕಾನೂನಿನ ಆಯಾಮಗಳನ್ನ ಯಾರಾದ್ರೂ ಗಮನಿಸ್ಲಿಕ್ಕಿಲ್ವಾ? ಅದು ಕೂಡ ಒಂದು ಸ್ಕೆಲೆಟನ್ ಹಿಡ್ಕೊಂಡು ಬಂದಿದ್ದಾನೆ. ಹಿಂದೆ ಒಂದು ನಾವು ಎಲ್ಲೋ ಈ ಪ್ರಕರಣವನ್ನ ನೋಡಿದ್ದೇವೆ. ಹೆಂಡತಿಯ ತಲೆ ಹೊಡೆದುಕೊಂಡು ಅವ ಸ್ಕೆಲೆಟನ್ ಹಿಡ್ಕೊಂಡು ಜೀವಂತ ಬಂದ ಪ್ರಕರಣವನ್ನ ನೋಡಿದ್ದೇವೆ. ಅದರಲ್ಲಿ ತುಂಬಾ ತನಿಖೆಗಳಾಗಿದೆ. ಅದೇ ಪರಿಸ್ಥಿತಿಯಲ್ಲಿ ಈ ಸನ್ನಿವೇಶದಲ್ಲಿ ಯಾಕೆ ಅವನ ತನಿಖೆಯಾಗದೆ ನೇರ ಗುಂಡಿ ಅಗಿಯಲಿಕ್ಕೆ ಹೊರಟಿದ್ದಾರೆ? ಆದ್ರೆ ಸುದೈವವಶಾತ್ ಸ್ವಾಮೀಜಿ ನಾವು ನಂಬಿರುವುದು ಅಣ್ಣಪ್ಪ ಇದ್ದಾನೆ, ಧರ್ಮ ದೇವತೆಗಳಿದ್ದಾರೆ, ಮಂಜುನಾಥ ಸ್ವಾಮಿ ಇದ್ದಾರೆ. ಇದು ನಮ್ಮ ನಂಬಿಕೆ. ಅನಂತ ಕಾಲದಿಂದ ನಾವು ನಂಬಿಕೊಂಡು, ನಮ್ಮ ಹಿರಿಯ ಅವರ ಕಾಲದಿಂದ ನಾವು ನಂಬಿಕೊಂಡು ಬಂದ ಒಂದು ಕ್ಷೇತ್ರಕ್ಕೆ ಈ ರೀತಿ ಅಪಚಾರ ಮಾಡ್ತಾ ಒಂದು ಧರ್ಮವನ್ನೇ ನಾಶ ಮಾಡುವ ಈ ಒಂದು ಮಟ್ಟಕ್ಕೆ, ಈ ಒಂದು ದುರ್ದೈವಕ್ಕೆ ಇಳಿದು ಬಿಟ್ರಲ್ಲ ಅನ್ನುವಂತಹ ನೋವು ನಮ್ಮನ್ನ ಬಾಧಿಸ್ತಾ ಇದೆ. ಆದ್ರೆ ಈ ನೋವು ಎಂದೆಂದಿಗೂ ಹಾಳಾಗುವುದಿಲ್ಲ ಅನ್ನುವ ಭಾವ ನಮ್ಮಲ್ಲಿದೆ. ಸ್ವಾಮೀಜಿ, ನನ್ನ ಪ್ರಕಾರ ಇಲ್ಲಿ ಏನು ಅನಿಸ್ತಾ ಇದೆ ಅಂದರೆ, ಗವರ್ಮೆಂಟ್ ಅಂಡ್ SIT ಮೂವ್ ಏನಿದೆ, ವೆರಿ ಇಂಟ್ರೆಸ್ಟಿಂಗ್ ಮೂವ್ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದರೆ, ನಂಬರ್ 1, ಈ ಅಯೋಗ್ಯ ಏನು ಹೋರಾಟಗಾರರು ಅಂತ ಅನಿಸ್ಕೊಂಡು ಹೋರಾಟ ಮಾಡ್ತಾ ಇದ್ರಲ್ಲ, ಇವರಲ್ಲಿ ಒಂದು ವಾದ ಇತ್ತು. ನೀವು ಆ ಮೊಂಡು ವಾದಗಳನ್ನು ನೀವು ಕೇಳ್ಕೊಂಡಿರಬೇಕು. ಅವರು ಯಾವುದೇ ಪೊಲೀಸ್ ಆಫೀಸರ್ಗಳನ್ನು ನಂಬಲ್ಲ, ಯಾವ ಸ್ಟೇಷನ್ ಅನ್ನು ಅವರು ನಂಬಲ್ಲ, ಯಾವ ಪೊಲೀಸ್ ಆಫೀಸರನ್ನು ಅವರು ನಂಬಲ್ಲ, ಯಾವ ನ್ಯಾಯಾಧೀಶರನ್ನು ಅವರು ನಂಬಲ್ಲ, ಯಾವ ಕೋರ್ಟ್ ಅನ್ನು ಅವರು ನಂಬಲ್ಲ, ಯಾವ ಜಜ್ಮೆಂಟ್ಗಳನ್ನು ಅವರು ಒಪ್ಕೊಳ್ಳಲ್ಲ, ಯಾವ ಕೋರ್ಟ್ ಆರ್ಡರ್ಗಳನ್ನು ಅವರು ಪಾಲನೆ ಮಾಡಲ್ಲ, ಯಾವ ರಾಜಕಾರಣಿಗಳನ್ನು ಅವರು ನಂಬಲ್ಲ, ಯಾರು ಧರ್ಮಸ್ಥಳದರ ಪರ ವಾಯ್ಸ್ ಏನು ರೈಸ್ ಮಾಡ್ತಾರೋ ಅವರನ್ನು ಅವರು ನಂಬಲ್ಲ. ಅಂತಹ ಈ ಫೇಕ್ ಹೋರಾಟಗಾರರಿಗೆ ಇವರ ಬಲೆ ಹಾಕ್ಕೊಂಡ್ರು ಅಂತ ನಾನು ಯಾವಾಗಲೂ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಗವರ್ಮೆಂಟ್ ಅಂತ SIT ಮಾಡಿ ಅಂತ ಕೇಳ್ಕೊಂಡವರೇ ಇವರು. ನಂಬರ್ 1. ನಂಬರ್ 2, ಪ್ರಣಬ್ ಮೊಹಂತಿ ಅವರು ಅದರ ನೇತೃತ್ವ ವಹಿಸಬೇಕಂತ ಕೇಳ್ಕೊಂಡವರೇ ಇವರು. ಸಿದ್ದರಾಮಯ್ಯ ಸರ್ಕಾರ ಇಲ್ಲಿ ಏನೋ ಒಂದು ಜಾಳ್ಮೆಯ ನಡೆ ವಹಿಸುತ್ತೆ ಗೊತ್ತಾಗಿ ಗವರ್ಮೆಂಟಿಗೆ ಕೂಡ
ಇದೊಂದು ಪ್ರಪಗಾಂಡ. ಬಟ್ ಇವರು ನಾವು ಏನಾದರೂ ಇದನ್ನು ಯಾವ ರೀತಿಯಲ್ಲೂ ತನಿಖೆ ಮಾಡಿಬಿಟ್ಟಿದ್ರೆ ಇವರು ನಾಳೆ ಸಿದ್ದರಾಮಯ್ಯನವರು ವೀರೇಂದ್ರ ಹೆಗ್ಗಡೆ ಅವರು ಧರ್ಮಸ್ಥಳದಿಂದ ದುಡ್ಡು ತಗೊಂಡೋಗಿ ಕೊಟ್ಟರು, ಮುಚ್ಚಿ ಹಾಕಿದ್ರು ಅಂತ ಹೇಳ್ತಾರೆ. ಇದು ಯಾವತ್ತಿಗೂ ಎಂಡ್ ಆಗಲ್ಲ. ಈ ಒಂದು ಏನು ಇದೆಯಲ್ಲ ಪ್ರಪಗಾಂಡಗಳು ಬರಲ್ಲ. SIT ಅವರು ಏನು ಮಾಡಿದ್ದಾರೆ ಅಂದರೆ, ಆಯ್ತಪ್ಪ ನೀವು ಹೇಳಿದ ಮುಖ್ಯಸ್ಥರನ್ನೇ ಕೊಟ್ಟಿದ್ದೀವಿ, ಸ್ಟ್ರಿಕ್ಟ್ ಟೀಮ್ ಮಾಡಿದ್ದೀವಿ, ಫಸ್ಟ್ ಅಗಿಯುವ ಜನಗಳಿಗೆ ಈಗ ಒಮ್ಮೆ ಇಲ್ಲ ಅಂದರೆ ಇವ್ರು ಏನು ಹೇಳ್ತಾ ಇದ್ರು, ಅಯ್ಯೋ ಅನಾಮಿಕನನ್ನು ಇಟ್ಕೊಂಡು ಅವನಿಗೆ ಪ್ರೆಷರೈಸ್ ಮಾಡಿ ಅವನನ್ನೇ ಒಳಗಡೆ ಹಾಕಿ ಎಲ್ಲ ಮುಚ್ಚಾಕಿದ್ರು ಅಂತ ಹೇಳ್ತಾ ಇದ್ರು. ಜನಗಳಿಗೂ ಡೌಟ್ ಬರ್ತಾ ಇತ್ತು, ಹೌದಲ್ಲ ಏನೋ ವೀರೇಂದ್ರ ಹೆಗ್ಗಡೆ ಅವರು ಮೋದಿ ಹತ್ರ ಹೇಳಿಸಿ, ಮೋದಿ ಅಮಿತ್ ಶಾಗೆ ಫೋನ್ ಮಾಡಿ, ಅಮಿತ್ ಶಾ ಸಿದ್ದರಾಮಯ್ಯಗೆ ಫೋನ್ ಮಾಡಿ, ಸಿದ್ದರಾಮಯ್ಯ ಗೃಹ ಮಂತ್ರಿಗೆ ಹೇಳಿ ಎಲ್ಲ ಆಗಿದೆ ಅಂತ ಹೇಳಿಸ್ಕೊಡ್ತಾ ಇದ್ರು. ಈಗ 13 ಗುಂಡಿಯಲ್ಲಿ 13 ಅಗ್ದಾಗಲಾಗಿದೆ, ಒಂದು ಎಕ್ಸ್ಟ್ರಾ ಅಗ್ದಿದ್ದಾರೆ, ಈಗ 14 ಅಂತ ಹೇಳ್ತಾ ಇದ್ದಾರೆ, 13 ಅಗ್ದಿದ್ದಾರೆ. ಒಂದರಲ್ಲಿ ಸಿಕ್ಕಿದೆ ಗಂಡಸಿನ ಶವ, 40 ವರ್ಷದ ಹಿಂದಿನ ಗಂಡಸಿನ ಶವ ಅಂತ ಸಿಕ್ಕಿದೆ. ಇನ್ನೊಂದು ಯಾವುದೇ ತೋರಿಸಿದ್ದಲ್ಲ, ಮೇಲ್ಗಡೆ ಇರುವಂತಹ ರೀಸೆಂಟ್ಲಿ ಸೂಸೈಡ್ ಮಾಡಿದಂತಹ ಒಂದು ಸ್ಕೆಲೆಟನ್ ಸಿಕ್ಕಿದೆ. ಈಗ 13ಕ್ಕೆ ನಾಳೆ ಸಿದ್ಧತೆಗಳು ಆಗ್ತಾ ಇದ್ದಾವೆ. ನೀವು ಪವರ್ ಟಿವಿ ಎಪಿಸೋಡ್ ಅನ್ನು ನೋಡಿ ನನಗೆ ಫೋನ್ ಮಾಡಿದ್ರಿ, ನೋಡಿ ಬ್ಯೂಟಿಫುಲ್ ಎಪಿಸೋಡ್ ಅಂತ ಹೇಳಿದ್ರಿ ನೀವು. ನಾವು ಸಾಂದರ್ಭಿಕ ಸಾಕ್ಷಿಗಳು ಮತ್ತೆ ವಿಟ್ನೆಸ್ಗಳು ಊರಿನವರು ಮಾತ್ರ ಅಲ್ಲ, ಗೂಗಲ್ ಅರ್ತ್ ಮುಖೇನೂ ನಾವು ತೋರಿಸಿದೀವಿ. ಆ 13 ಪಾಯಿಂಟ್ ಅನ್ನೋದು 2014 ವರೆಗೆ ಇರಲೇ ಇಲ್ಲ ಅನ್ನೋದನ್ನು. ಈಗ ಬರುವುದು SIT ಅವರ ನೆಕ್ಸ್ಟ್ ನಡೆ ಏನಂದ್ರೆ, 13 ಪಾಯಿಂಟ್ ಅಗದಾದ ಮೇಲೆ ಅನಾಮಿಕನನ್ನು ವಿಚಾರಣೆಗೆ ಕೂರಿಸುದು. ನೀವು ಹೇಳಿದ್ರಲ್ಲ ಅದು ಆಗಬೇಕಿತ್ತು ಅನ್ನೋದು ಏನು ಹೇಳ್ತಿದ್ರಲ್ಲ, ಅದು ಈಗ ಆಗುತ್ತೆ. ವಿ ಶುಡ್ ಅಪ್ರಿಶಿಯೇಟ್. ಏನಕ್ಕೆ ಗೊತ್ತಾ, ಇದನ್ನು ಅಗಿಯದೆ ಅವನನ್ನು ವಿಚಾರಣೆ ಮಾಡಿ ಏನಾದ್ರೂ ಕ್ಲೋಸ್ ಮಾಡಿದ್ರೆ SIT ಅನ್ನು ದೂರ್ತಾ ಇದ್ರು, ಗವರ್ಮೆಂಟ್ ಅನ್ನು ದೂರ್ತಾ ಇದ್ರು. ಇದೇ ರೀತಿ ಯೂಟ್ಯೂಬ್ಗಳಲ್ಲಿ ಕೂತ್ಕೊಂಡು, ವಾಟ್ಸಪ್ಗಳಲ್ಲಿ ಕೂತ್ಕೊಂಡು, ಒನ್ ವೇ ಟ್ರಾಫಿಕ್ ಮಾಡ್ಕೊಂಡು, ನೋಡಿದ್ರ ನಾವು ಹೇಳಿಲ್ವಾ ಇದನ್ನು ಮುಚ್ಚಾಕಿದ್ರು ಅಂತ ಹೇಳ್ತಾ ಇದ್ರು. ಇದನ್ನೇ ಕಾಯ್ತಾ ಇರುವಂತ ಲೆಫ್ಟಿಸ್ಟ್ಗಳು, ಇದನ್ನೇ ಕಾಯ್ತಾ ಇರುವಂತಹ ಕಮ್ಯುನಿಸ್ಟ್ಗಳು, ಇದನ್ನೇ ಕಾಯ್ತಾ ಇರುವಂತಹ ಕೆಲವರು ಟಾರ್ಗೆಟ್ ಹಿಂದೂ ಧರ್ಮ, ಟಾರ್ಗೆಟ್ ಮಂಜುನಾಥ, ನಾನು ಏನು ಹೇಳ್ತೀನಲ್ವಾ ಧರ್ಮಸ್ಥಳವನ್ನು ಮಾಡೋರು, ನೋಡಿ ತನಿಖೆ ನಡೆಸಿದ್ದೇನೆ, ಮುಚ್ಚಾಕಿದ್ರು, ಅಗದ್ರೆ ಸಿಗ್ತಾ ಇತ್ತು ಅನ್ನೋದಿತ್ತು. ಈಗ ಅನಾಮಿಕನೇ ತೋರಿಸಿದಂಗೆ ಎಷ್ಟು ಲೀಲಾಜಾಲವಾಗಿ ಇದು ಆಗುದೇ ಇಲ್ಲ. ನೀವು ಹೇಳ್ದಂಗೆ ನಾಳೆ ನಾವು ಒಂದು ಬುರುಡೆ ತಗೊಂಡೋಗಿ ಹೋಗುವಪ್ಪ, ನಾವು ಹೋಗುವ, ನೀವು ನನ್ನನ್ನು ಕರ್ಕೊಂಡೋಗಿ, ನಾನು ಭೀಮಾ ಅಲ್ಲ, ನಾನು ಬೇರೆ ಆಗ್ತೀನಿ ಏನಾದ್ರು, ನೀವೊಂದು ಹೆಸರು ಕೊಡಿ, ನೀವು ಒಳ್ಳೊಳ್ಳೆ ಹೆಸರು ಕೊಡ್ತೀರಿ, ನನಗೂ ಒಂದು ಮುಸ್ಕು ಹಾಕಿ ಒಂದು ಬುರುಡೆ ತಗೊಂಡು ಹೋಗುವ ಸಿಗುತ್ತೆ ಎಲ್ಲಿ ಆದ್ರೂ ತಗೊಂಡೋಗಿ ಹೋಗುವ, ನಾನು ಅಗ್ದಿದ್ದು ತಂದಿದ್ದೀನಿ, ಇನ್ನೊಂದು ವಿಧಾನಸೌಧದ ಒಳಗಡೆ ಅಗ್ದಾಕಿದ್ದೀನಿ ಅಂತ ಹೇಳುವ. ಕರೆಕ್ಟ್ ಅಲ್ವಾ? ಅವ್ರೇನು ಇನ್ಕ್ವೈರಿ ಮಾಡಲ್ಲ, SIT ರಚನೆ ಮಾಡ್ಬಿಟ್ಟು ಇವನಿದ್ನ ವಿಧಾನಸೌಧದಲ್ಲಿ ಇದ್ನಾ ಇಲ್ವಾ, ಇವನು ವಿಧಾನಸೌಧ ಕಟ್ಟುವಾಗ ಇವನಿಗೆ ಎಷ್ಟು ವರ್ಷ ಆಗಿತ್ತು, ಯಾವಾಗ ಒಳಗಡೆ ಬಂದ, ಇವನು ವಿಧಾನಸೌಧ ಒಳಗೆ ಏನು ಕೇಳಲ್ಲ. ಅವರು ನಾಳೆ ಬುಲ್ಡೋಸರ್ ತಗೊಂಡೋಗಿ ಆಗಿತ್ತಾರೆ. ಅರ್ಥ ಆಯ್ತಾ? ನೀವು ಹೇಳಿದ ಅದೇ ಕ್ವಶನ್, ಇದೇ ಆನ್ಸರು. ಬಟ್ ಇದರಲ್ಲಿ SIT ಮೂವ್ ಏನಿದೆ ಅಂತ ಕೇಳಿದ್ರೆ, ವಾಟ್ ಐ ಫೀಲ್ ವೆರಿ ಜಾಳ್ಮೆಯ ನಡೆ ತಗೊಂಡಿದ್ದಾರೆ. ಈ ಕಪಟ ಹೋರಾಟಗಾರರ, ಅಯೋಗ್ಯರ ನಡೆಗಳನ್ನು ಅರಿತ ಸರ್ಕಾರ ಮತ್ತೆ SIT ಮೊದಲು ಅಗದು ಏನು ಸಿಕ್ಕಿಲ್ಲ ಅಂದ್ರೆ ಮತ್ತೆ ಈ ಅನಾಮಿಕ ಭೀಮನನ್ನು ಕೌರವನ ಪಾತ್ರದಲ್ಲಿ ನೋಡುವ ಅಂತ ಕೂರಿಸ್ಬೋದು. ಇಷ್ಟರವರೆಗೆ ಭೀಮ ಇದ್ದವನು ನಾಳೆ ಕೌರವನ ಆಗ್ಬೋದು. ಎಲ್ಲಿಂದ ಬಂದ್ಯಪ್ಪ, ಹೇಗೆ ಬಂದ್ಯಪ್ಪ, ಯಾರ್ಯಾರಿಗೆ 1 ವರ್ಷ ಮೀಟ್ ಮಾಡಿದ್ಯಪ್ಪ, ಹೆಂಗಾಗ್ದ್ಯಪ್ಪ, ಈಗಿನ ನಮಗೆ ಮಾಹಿತಿ ಬಂದ ಪ್ರಕಾರ ಕೆಲವು ಬ್ರೇಕಿಂಗ್ ನ್ಯೂಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಅವನು ತಂದ ಬುರುಡೆಯ ಬ್ರೇಕಿಂಗ್ ನ್ಯೂಸು ಇದೆ ನಮಗೆ. ಇನ್ನೊಂದು ಏನು ಹೇಳ್ತೀನಿ ಅಂದ್ರೆ, ನಿಮಗೆ ಇಡೀ ದಿನ SIT ಅವರು ಇಷ್ಟರವರೆಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ, ಯಾವುದೇ ವಿಷಯಗಳನ್ನು ಹೊರಗಡೆ ಬಿಟ್ಟಿಲ್ಲ. ಆದ್ರೆ ದಿನ ಈ ಮಹೇಶ್ ತಿಮ್ರೋಡಿ ಏನಿದೆ ಅವನ ಟೀಮ್ ಕೂತ್ಕೊಂಡು ಸಂಜೆ ಪ್ರೆಸ್ ಕಾನ್ಫರೆನ್ಸ್ ಮಾಡುತ್ತೆ ಅವರ ಯೂಟ್ಯೂಬ್ಗಳಲ್ಲಿ. ಇವತ್ತು 10 ಸಿಕ್ತು, 15 ಸಿಕ್ತು, ಹೆಂಗಸನೇ ದೇಹ, ಬಟ್ಟೆ ಸಿಕ್ತು, ಏನು ರವಕೆ ಸಿಕ್ತು, ಸೀರೆ ಸಿಕ್ಬಿಡ್ತು, 50-60 FSLಗೆ ಹೋಗಿದೆ, FSL ರಿಪೋರ್ಟ್ ಆಲ್ರೆಡಿ ಬಂದಿದೆ ನಮ್ಗೆ ಅಂತ ಹೇಳ್ತಾರೆ. ಈ ಎಲ್ಲ ನಾಟಕಗಳನ್ನು ನೋಡಿಸುವಾಗ ನೀವು ಸಾಮಾನ್ಯವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಜನರನ್ನು ಕೇಳಿದ್ರೆ ಪ್ರಜ್ಞಾವಂತರು, ವಿದ್ಯಾವಂತರು ಅಂತ ಹೇಳ್ತಾರೆ. ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಗುರುಜಿ? ತುಂಬಾ ಖೇದಕರವಾದ ವಿಷಯ. ಇದನ್ನು ನಾವು ಭಾವಿಸ್ಲಿಕ್ಕೂ ಸಾಧ್ಯವಿಲ್ಲ, ಅಥವಾ ಈ ತರಹ ಆರೋಪಗಳನ್ನ ಒಪ್ಪಲಿಕ್ಕೂ ಸಾಧ್ಯ ಇಲ್ಲ. ಯಾಕೆ ಕೇಳಿ,
ಈಗ ಅನಾಮಿಕ ಬಂದ, ಅವ ಹೇಳ್ತಾನೆ 1ರಲ್ಲಿ 3 ಉಂಟು, 2ರಲ್ಲಿ 6 ಉಂಟು, 3ರಲ್ಲಿ 4 ಉಂಟು, ಹೀಗೆಲ್ಲ ವಿವರಗಳನ್ನ ಕೊಡ್ತಾ ಹೋಗ್ತಾನೆ. ಆದ್ರೆ ಆ ಯಾವ ಗುಂಡಿಯನ್ನ ತೋಡಿದ್ರು ಒಂದೇ ಒಂದು ಶವಗಳು ಸಿಗ್ತಾ ಇಲ್ಲ ಅಂದ್ರೆ ಆಗಲೇ ಯೋಚನೆ ಮಾಡ್ಬೇಕು. ಸಾಮಾನ್ಯ ನಾಗರಿಕ ಯೋಚನೆ ಮಾಡಿ ಆಗಿದೆ. ಇದು ಕ್ಷೇತ್ರಕ್ಕೆ ತಂದ ಒಂದು ಬಹಳ ದೊಡ್ಡ ಅಪಮಾನ, ಬಹಳ ದೊಡ್ಡ ಕೆಟ್ಟ ಹೆಸರು ಎನ್ನುವುದನ್ನ ಸದ್ಭಕ್ತ, ಧಾರ್ಮಿಕ ಅಥವಾ ಸತ್ಯಸಂಧ ಅದನ್ನು ಈಗಾಗಲೇ ನಿರ್ಣಯ ಮಾಡಿ ಆಗಿದೆ. ಆದ್ರೆ ಒಂದು ಊರಿನ ಹೆಸರನ್ನ ನಾಶ ಮಾಡುವುದು, ಒಂದು ಕ್ಷೇತ್ರದ ಸಾನ್ನಿಧ್ಯವನ್ನ ಅಪವಿತ್ರ ಮಾಡುವುದು, ಇದು ನಮಗನ್ನಿಸ್ತದೆ ಇದು ಸಾಮಾನ್ಯ ವಿಷಯ ಅಲ್ಲ. ಯಾಕೆ ಅಂತಂದ್ರೆ ಇದರ ಹಿಂದೆ ಇರುವ ಇದಿದೆಯಲ್ಲ, ಯಾವುದು ಆ ಬಾಹುಬಲ, ಹಿಂದೆ ಇರುವಂತಹವರು ಯಾರೆಲ್ಲ ಇದ್ದಾರೆ ಅವರನ್ನೆಲ್ಲ ನೇರ ಇದೇ SIT ತನಿಖೆಗೆ ತರಬೇಕು. ಆ ವಿಷಯ ಬಯಲಾಗಬೇಕು, ಜನಕ್ಕೆ ಅರ್ಥ ಆಗಬೇಕು. ನೋಡಿ, ಇವಾಗ ಯೂಟ್ಯೂಬರ್ ಇತ್ಯಾದಿ ಎಲ್ಲರೂ ಇದ್ದಾರಲ್ಲ, ಅವರು ನಿನ್ನೆ ಒಂದು ಚಾನೆಲ್ ನಲ್ಲಿ ಮಾತಾಡುವಾಗ ಹೇಳ್ತಾರೆ, ಇವ ಯಾರು ಆ ಮಗುವಿನ ರೇಪ್ ಮಾಡಿದವ, ಇದು ಯಾವ್ದು ಫ್ಲೈಟ್, ಇದು ಹೆಲಿಕಾಪ್ಟರ್ ಅಲ್ಲಿ ಬಂದಿದ್ದಾನೆ ಅಂತ ನೀವು ಒಪ್ಪಿಕೊಳ್ತೀರಾ ಅಂದ್ರೆ ಹೌದು ಅಂತ ಅಂತಾನೆ, ನನಗೆ ಸಂಶಯ ಇದೆ ಅಂತ ಅಂತಾನೆ. ಅಂದ್ರೆ ಯಾವ ಮಟ್ಟಕ್ಕಿದು ಹೋಗಿದೆ, ಎಷ್ಟು ಸಾವಿರ ಲಕ್ಷ ಕಿಲೋಮೀಟರ್ ಹೆಲಿಕಾಪ್ಟರ್ ಬರುವ ಇದನ್ನ ಯಾರು ಪ್ಲಾನ್ ಮಾಡಿದ್ದಾರೆ ಎನ್ನುವುದರ ಬಗ್ಗೆ ಊಹನೆ ಇಲ್ಲದ ಒಬ್ಬ ಯೂಟ್ಯೂಬರ್ ಈ ತರ ಮಾತಾಡ್ತಾನೆ ಅಂತಲ್ಲ, ಆದ್ರೆ ಇವನ ತಲೆಯಲ್ಲಿ ಏನು ಹೊಕ್ಕಿದೆ. ಹಾಗಾಗಿ ನಾವು ಸಂಪೂರ್ಣ ದೃಢವಾಗಿದ್ದೇವೆ, ಧರ್ಮ ಮತ್ತೆ ಸತ್ಯ ಯಾವತ್ತೂ ನಾಶವಾಗುವುದಿಲ್ಲ ಎನ್ನುವುದರ ಬಗ್ಗೆ ನಾವು ದೃಢವಾಗಿದ್ದೇವೆ. ಇವತ್ತು ಅದೇ ಯೂಟ್ಯೂಬರ್ಗಳಿಗೆ ಸ್ವಲ್ಪ ಧರ್ಮಸ್ಥಳದಲ್ಲಿ ಧರ್ಮ ಕಲಿಸಿದಾರ ಅಂತ ನನಗೆ ಮಾಹಿತಿ ಬಂದಿದೆ. ನಮ್ಮ ರಿಪೋರ್ಟರ್ ಹೇಳೋದ ಪ್ರಕಾರ ಕೆಲವು ಯೂಟ್ಯೂಬರ್ಗಳಿಗೆ ಇವತ್ತು ಧರ್ಮ ದರ್ಶನ ಆಗಿದೆ ಅಲ್ಲಿ ಅಂತ ಅನಿಸ್ತಾ ಇದೆ. ನಂಬರ್ 2, ಸ್ವಾಮೀಜಿಯವರೇ, ವೀರೇಂದ್ರ ಹೆಗ್ಗಡೆ ಅವರನ್ನು ನೀವು ಧರ್ಮಾಧಿಕಾರಿಯಾಗಿ ದಶಕಗಳ ಕಾಲಗಳನ್ನು ನೋಡಿದ್ದೀರಿ. ಹೌದು. ಅವರ ಸಾಮಾಜಿಕ ಕಳಕಳಿ, ಅವರ ಧಾರ್ಮಿಕ ಕಳಕಳಿ, ಅವರು ತೋರಿಸಿದಂತಹ ಸರ್ವಧರ್ಮ ನಿಷ್ಠೆಯನ್ನು ನೀವು ನೋಡಿದ್ದೀರಿ ಅನ್ನೋ ಭಾವನೆ ಬಂತು. ಹೌದು. ಅಂತಹ ಒಬ್ಬ ಧರ್ಮಾಧಿಕಾರಿಯನ್ನು ರೇಪಿಸ್ಟು ಅಂತ ಕರೆದಾಗ ಒಬ್ಬ ಸ್ವಾಮೀಜಿಯಾಗಿ ನಿಮ್ಗೇನು ಅನಿಸ್ತು? ವೀರೇಂದ್ರ ಹೆಗ್ಗಡೆ ಅವನ ಹತ್ತಿರದಿಂದ ಬಲ್ಲ ನಿಮಗೆ, ನಿಮ್ಮ ಕಮೆಂಟ್ಸ್ ಏನು ಅದರ ಬಗ್ಗೆ? ಸತ್ಯವಾಗಿ ನಿಮ್ಗೆ ಹೇಳಬೇಕು ಅಂತಂದ್ರೆ ಇದನ್ನ ಸಹಿಸಿಕೊಳ್ಳೋದು ಬಿಡಿ, ಮೈ ಕುದಿಯತ್ತೆ. ನಾನೊಬ್ಬ ಸಂತ ಅಂತ ಹೇಳಿಕೊಂಡು ನಾವೊಂದು ಪೀಠವನ್ನ ಅಲಂಕರಿಸಿಕೊಂಡು ಈ ಸ್ಥಿತಿಯಲ್ಲಿ ಇದ್ದೇವೆ ಬಿಟ್ರೆ ಮೈ ಕುದಿಯತ್ತೆ. ಯಾಕೆ ಕುದಿಯತ್ತೆ ಅಂದ್ರೆ ಅವರು ಮಾಡಿದ ಸೇವಾ ಕಾರ್ಯಗಳು ಅಥವಾ ಅವರು ಮಾಡಿದ ಧರ್ಮ ಕಾರ್ಯಗಳನ್ನ ನಾವು ಕಣ್ಣಲ್ಲಿ ಕಣ್ಣಿಟ್ಟು ಕಂಡವರು, ಅವರ ಸೇವೆಗಳನ್ನ. ಈಗ ಮಾತಾಡುವಾಗ ಯಾರೋ ಒಬ್ಬರು ಮಾತಾಡ್ತಾರೆ, ಈ ಕ್ರೈಮಿನ ಎದುರು ನೀವು ಸೇವೆಯನ್ನ ಏನು ಮಾತಾಡ್ತಾ ಇದ್ದೀರಿ, ಸೇವೆಯನ್ನ ಬದಿಗಾಕಿ ಅವರ ಕ್ರೈಮಿನ ಬಗ್ಗೆ ಮಾತಾಡಿ ಅಂತ ಹೇಳ್ತಾರಲ್ಲ. ಯೂಟ್ಯೂಬ್ ನಲ್ಲಿ ಅವರ ಬಗ್ಗೆ ಕೆಟ್ಟ ಕೆಟ್ಟ ವಿಷಯಗಳನ್ನ ಬರೆಯುವಾಗ ಮನಸ್ಸು ಆಕ್ರೋಶಗೊಳ್ಳುತ್ತದೆ. ಯಾಕೆ? ದೇವರಂತಹ ಒಬ್ಬ ಮನಸ್ಸಿನ ಮನುಷ್ಯನನ್ನ ಈ ರೀತಿ ಬಿಂಬಿಸುವುದು ಎಷ್ಟು ಸತ್ಯ, ಎಷ್ಟು ರೀತಿಯ ಕೊಳಕು ಇದು ಅಂತ ನಮ್ಗೆ ಭಾವನೆ ಬಂದಾಗ ನಾವು ಆ ಸಂದರ್ಭದಲ್ಲಿ ಪರಂಪರೆಯಿಂದ ನಡೆದುಕೊಂಡು ಬಂದಂತಹ ಸತ್ಯ ಮತ್ತೆ ಧರ್ಮಕ್ಕೆ ನಿಷ್ಠುರವಾಗಿ ನಡೆದ ಒಂದು ಕ್ಷೇತ್ರ, ಅಲ್ಲಿರುವಂತಹ ಧರ್ಮಶಕ್ತಿಗಳು, ನಾವು ಅವರನ್ನೇ ಮೊರೆ ಹೋಗಬೇಕಾದಂತಹ ಅನಿವಾರ್ಯತೆ ನಮಗೆ ಬಂದು ಬಿತ್ತು. ನಮ್ಮಲ್ಲೂ ಇರುವುದು ಅದೇ ಅಣ್ಣಪ್ಪ. ಹಿಂದೆ ನಮ್ಮ ತಲೆಮಾರುಗಳಿಂದ, ನಮ್ಮ ಹಿರಿಯವರ ಕಾಲದಿಂದ 8 ತಲೆಮಾರಿನ ಹಿಂದಿನಿಂದ ನಮ್ಮ ಸನ್ನಿಧಾನಕ್ಕೆ ಬಂದ ಅದೇ ಧರ್ಮಸ್ಥಳದ ಧರ್ಮಮೂರ್ತಿ ಅಣ್ಣಪ್ಪ ನಮ್ಮ ನಡೆಯಲ್ಲಿರುವುದು. ಅವನ ನಡೆಯಲು ಹೋಗಿ ಬೇಡಿದೆ, ಸ್ವಾಮಿ ಈ ರೀತಿಯಲ್ಲಿ ಒಂದು ಕ್ಷೇತ್ರಕ್ಕೆ ಅಪಮಾನವಾಗುವಾಗಲೂ ನೀನು ಸುಮ್ಮನಿದ್ದಿ ಅಂತಲ್ಲ, ಆದರೆ ನಮ್ಮಂತವರು ಧರ್ಮ ಕಾಪಾಡಿಕೊಂಡು ಹೇಗೆ ಬದುಕುವುದು ಅಂತ ಇವತ್ತು ಹೋಗಿ ಅವನಲ್ಲಿ ಕೇಳಿದೆ. ಉತ್ತರ ಕೊಟ್ಟ ನಾವು ಇದ್ರ ಬಗ್ಗೆ ಮಾತಾಡ್ತೇನೆ, ಇದ್ರ ಬಗ್ಗೆ ಮಾತು ಮುಂದುವರಿಸ್ತೇನೆ.